ದಶಕಂಠನ ಜನನಿ ನೀನು ಕಂಬನಿಯ ಕರೆವುದೇ ಆರು ನಿನ್ನ ಮನವ ನೋಯಿಸಿದ ಘಾತುಕರು ಹಿಡಿದವರ ಎಳತರುವೆ ಅಮ್ಮ 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 ಮಾಥಾಭಯವನ್ನು ಕೊಡು, ಪರಶಿವನನ್ನು ಮೆಚ್ಚಿಸಿ ಹರಣಾತ್ಮಲಿಂಗವನ್ನು ತಂದು ದರವಳಗಿರಿಸ್ಬಿಡ್ತೇನೆ. ನಿನ್ನ ಕಣ್ಣೀರಿಗೆ ಕಾರಣವೇನು ಹೇಳ ಮಾತಾ ಅಂದಾಗ, ಮಗನೇ ನೀನತ್ತ ಕಡೆ ದಿಗ್ವಿಜಯಕ್ಕೋದ ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ. ನಾನು ಮಾಡುತ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗಲಿಲ್ವೋ ಏನೋ, ಲಿಂಗ ಪ್ರಸಾದಗಳೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟೋಯ್ತು. ಶಿವನಿಗೆ ಬೇಡವಾದ ಈ ಕಾರ್ಯ ಮಣ್ಣುಗೂಡುವುದು ಲೇಸು ಅಂತ ಆವತ್ತಿನಿಂದ ಇವತ್ತಿನವರೆಗೂ ಉಪವಾಸ ವ್ರತವನ್ನು ಮಾಡ್ತಾ ಇದ್ದೀನಿ ಮಗನೇ. ಇವತ್ತು ನಮ್ಮ ಹಾಡ್ಲಿ ಗ್ರಾಮದಲ್ಲಿ, ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದಲ್ಲಿ ಇವತ್ತು ನಮ್ಮನ್ನು ಹಗಲಿ ಹೋಗಿರ್ತಕ್ಕಂಥ ಚಿಕ್ಕ ಮೋಟೇಗೌಡರ ಮಕ್ಕಳಾಗಿರ್ತಕ್ಕಂಥ ಲೇಟ್ ಯಜಮಾನ್ ಹನುಮೇಗೌಡರು ಹುರುಪ್ ಚಿಕ್ಕತಮ್ಮಯ್ಯನವರು ಅಂತ ಹೆಸರಾದಂತ ಈ ಮಹಾನ್ ವ್ಯಕ್ತಿ ಇವತ್ತು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವತ್ತಿನ ಇವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿರುವ ಸಂದರ್ಭ. ಅವರಿಗೆ ಮೋಕ್ಷವನ್ನ, ವೈಕುಂಠವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಕರುಣಿಸಲಿ ಅಂತ ತಾಯಿ ಉತ್ತೂರಮ್ಮ ಬಂಧುಕಾರ್ಲಿಂಗೇಶ್ವರನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಅವರ ಒಂದು ದಿನವನ್ನು ಆಚರಣೆ ಮಾಡ್ತಿರುವಂತ ಸಂದರ್ಭ. ನಮಗೆ ನಿಮಗೆಲ್ಲರಿಗೂ ಹಿರಿಯರಾಗಿ, ಗ್ರಾಮಸ್ಥರಾಗಿ, ಯಜಮಾನರಾಗಿ ಬಾಳಿ ಬದುಕಿದಂತ ಮಹಾನುಭಾವರಾಗಿರ್ತಕ್ಕಂಥ ಹನುಮೇಗೌಡರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಸಂದರ್ಭದಲ್ಲಿ ಕೆಲವು ಹೊತ್ತಿನಲ್ಲೇ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ನಮ್ಮ ಭೂಕೈಲಾಸ ಕಥೆಯಲ್ಲಿ ರಾವಣ ಆತ್ಮಲಿಂಗವನ್ನು ತರುವುದಕ್ಕೆ ಕೈಲಾಸಕ್ಕೆ ಹೋಗ್ತಾ ಇದ್ದಾನೆ. ಅವರಿಗೆ ಮೋಕ್ಷವನ್ನು, ಕೈಲಾಸವನ್ನು ಕೊಟ್ಟು ಕಾಪಾಡುವಂತ ಸಂದರ್ಭದಲ್ಲಿ ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆ ಮಾಡ್ತಾರೆ. ಹಾಡ್ಲಿ ಗ್ರಾಮದಲ್ಲಿ ಬಾಳಿ ಬದುಕಿದ ಯಜಮಾನ ಹನುಮೇಗೌಡರೇ, ನಿಮಗೆ ಕೋಟಿ ನಮನಗಳು, ನಿಮಗೆ ಶರಣು ಶರಣಾರ್ಥಿಯು ಸುತ್ತಮುತ್ತಲ ಗ್ರಾಮಗಳಿಗೆ ಹಿರಿಯರಾಗಿ ಬಾಳಿ ಬದುಕಿದ ಚಿಕ್ಕತಮ್ಮಯ್ಯನವರೇ, ನಿಮಗೆ ಮುಕ್ತಿಯ ನೀಡಲಿ ಬಂಧುಕಾರ್ಲಿಂಗೇಶ್ವರರು ಹನುಮೇಗೌಡರೇ, ಯಜಮಾನ್ ಚಿಕ್ಕತಮ್ಮಯ್ಯನವರೇ. ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ಯಾರದ ಮೆರವಣಿಗೆ ನಮ್ಮ ಹನುಮೇಗೌಡರ ಮೆರವಣಿಗೆ, ಯಾರದ ಮೆರವಣಿಗೆ ನಮ್ಮ ಚಿಕ್ಕತಮ್ಮಯ್ಯನವರ ಕೊನೆಗಳಿಗೆ, ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ಯಾರದ ಮೆರವಣಿಗೆ ನಮ್ಮ ಹನುಮೇಗೌಡರ ಮೆರವಣಿಗೆ, ಯಾರದ ಮೆರವಣಿಗೆ ನಮ್ಮ ಚಿಕ್ಕತಮ್ಮಯ್ಯನವರ ಕೊನೆಗಳಿಗೆ, ನಾಲ್ಕು ಜನರ ಹೆಗಲಿನಲ್ಲಿ ಹನುಮೇಗೌಡರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ನಗಬಾರದು ಊರೊಳಗೆ,
ತಮ್ಮಯ್ಯನವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲಗೆ ಜಾರಿತು ಊರೊಳಗೆ ದೇವಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ದೇವಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ ಯಾರಪ್ಪ ಮೆರವಣಿಗೆ ನಮ್ಮ ಹನುಮೇಗೌಡರ ಮೆರವಣಿಗೆ ಯಾರವ್ವ ಮೆರವಣಿಗೆ ನಮ್ಮ ಹನುಮೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಹನುಮೇಗೌಡರೇ ಚಿಕ್ಕಮ್ಮಯ್ಯನವರೇ ಹನುಮೇಗೌಡ್ರೆ ನಿಮ್ಮ ಧರ್ಮಪತ್ನಿ ದೇವಮ್ಮನವರು ಮಕ್ಕಳಾದ ಲೇಟ್ ಬಂದೀಗೌಡರು ಮತ್ತು ಮಕ್ಕಳು ಎಚ್ ಮಂಜುನಾಥ್ ಮತ್ತು ಮಕ್ಕಳು ಎಚ್ ಸುರೇಶ್ ಅವರು ಎಚ್ ನಾಗರಾಜರವರು ಮಕ್ಕಳು ಸೊಸೆಯಂದರು ಮಗಳು ಶ್ರೀಮತಿ ಸವಿತಾ ಮತ್ತು ಹಳಿಯಂದರು ಮತ್ತು ಮಕ್ಕಳು ಲೇಟ್ ಚಿಕ್ಕಮೋಟೇಗೌಡರ ಕುಟುಂಬ ವರ್ಗದವರು ನೆರೆಹೊರೆಯ ಗ್ರಾಮಸ್ಥರು ಬಂಧು ಬಳಗದವರು ನೆಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಸೇರಿದ್ದಾರೆ ನಿಮ್ಮ ಬಂಧು ಬಳಗ ನಿಮ್ಮ ನೆಂಟರಿಷ್ಟಗಳೆಲ್ಲರೂ ಕೂಡ ಸೇರಿರ್ತಕ್ಕಂತ ಈ ದುಃಖವಾದ ಸನ್ನಿವೇಶ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹನುಮೇಗೌಡರೇ ಅಯ್ಯೋ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಪತ್ನಿಯ ಬಳೆಗಳ ಒಡೆದವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಪತ್ನಿಯ ಹೂಗಳ
ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಹನುಮೇಗೌಡರ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ ನಮ್ಮ ಚಿಕ್ಕ ತಮ್ಮಯ್ಯನವರ ಕೊನೆಗಳಿಗೆ, ನಾಲ್ಕು ಜನರ ಹೆಗಲಿನಲ್ಲಿ ಹನುಮೇಗೌಡರೇ ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ, ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ, ದೇವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ, ದೇವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ, ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಹಾಡ್ಲಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಹನುಮೇಗೌಡರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಹನುಮೇಗೌಡರ ಕೊನೆಗಳಿಗೆ, ನಾಲ್ಕು ಜನರ ಹೆಗಲಿನಲ್ಲಿ ಹನುಮೇಗೌಡರೇ ಯಜಮಾನ್ ಚಿಕ್ಕ ತಮ್ಮಯ್ಯನವರೇ, ಇಂದಿರಾರಮಣ ಗೋವಿಂದ, ಬಂಧಕಾಲಿಂಗೇಶ್ವರನ ಪಾದಕ್ಕೆ ಗೋವಿಂದ, ಪುತ್ತೂರಮ್ಮ ತಾಯಿ ಪಾದಕ್ಕೆ ಗೋವಿಂದ. ಇವತ್ತಿ ಮಹಾನುಭಾವರು ಸ್ವರ್ಗವನ್ನು ಸೇರುವಂತಹ ಸಮಯ. ಅಣ್ಣ ಲೈಟ್ ಹಾಕ್ಸ್ಬಿಡಿ, ಕರೆಂಟ್ ಬಂದ್ರೆ ಗೊತ್ತಾಗಲಿ. ಇವತ್ತಿನ ಈ ಪವಿತ್ರವಾದ ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡುತ್ತಿರುವ ಸಂದರ್ಭದಲ್ಲಿ ಹನುಮೇಗೌಡರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ನಾವೆಲ್ಲರೂ ಕೂಡ ಬಯಸ್ತಾ ಇರುವ ಸಂದರ್ಭದಲ್ಲಿ ಇವತ್ತಿನೇನು ಅವರ ಉತ್ತರಕ್ರಿಯಾದ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮಕ್ಕೆ ಧರ್ಮಪತ್ನಿಯವರಾದಂಥ ದೇವಮ್ಮನವರು ಎಷ್ಟೋ ವರ್ಷಗಳ ಕಾಲ ಬಂದಿದ್ದ ನೋಡಪ್ಪ ಬಂದಿದ್ದ ಆ ಎಷ್ಟೋ ವರ್ಷಗಳ ಕಾಲ ಪತಿ ಸೇವೆಯನ್ನು ಮಾಡಿದವರು, ಪತಿವ್ರತಿಯಾಗಿ ಬಾಳದವರು ಇವತ್ತು ಈ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂತಹ ದುಃಖವಾದ ಸನ್ನಿವೇಶ. 5 ನಿಮಿಷ. ಆಪ್ ಮಾಡ್ಬಿಡು. ಇವತ್ತು ಆ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂತಹ ದಿವಸ. ಅದಕ್ಕೆ ಹೇಳ್ತಾರೆ, ಹೆಣ್ಣಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ಅರಿಶಿನ ಕುಂಕುಮದ ಭಾಗ್ಯ, ಮುಡಿಯಲ್ಲಿ ಮುಡಿಯತಕ್ಕಂಥ ಹೂವಿನ ಭಾಗ್ಯ, ಪತಿಯ ಶಾಸ್ತ್ರೋಕ್ತವಾಗಿ ಕಟ್ಟಿರ್ತಕ್ಕಂಥ ಮಾಂಗಲ್ಯ, ಕಾಲುಂಗುರ, ಕೈಬಳೆಗಳು, ಈ 5 ಮುತ್ತುಗಳನ್ನು ಸೇರಿಸಿ ಹೆಣ್ಣನ ಮುತ್ತೈದೆ ಅಂತ ಕರೀತಾರೆ. ಆ ಮುತ್ತೈದೆಯ ಭಾಗ್ಯ ಬೆಲೆ ಕಟ್ಟಲಾಗದಂತ ಆಸ್ತಿ ಇವತ್ತು. ಅದಕ್ಕೆ ಒಂದು ಗೀತೆ ಒಳಗಡೆ ಏನಂತ ಸಾರ್ತಾರೆ, ಸಾವಿನಾಚಯುನಾರಿತಾನೋ ಸಾವಿನಾಚಯುನಾರಿತಾನೋ ಬಯಸುವ ಮಹಾಸಂಭ್ರಮ ಹರಿಶಿನ ಕುಂಕುಮ ಪುಣ್ಯದ ಸಂಗಮ. ಹರಿಶಿನ ಕುಂಕುಮ ಪುಣ್ಯದ ಸಂಗಮ
ಅರಿಶಿನ ಕುಂಕುಮ ಭಾಗ್ಯದ ಸಂಗಮ ಸಾವಿನ ಜಯುನಾರಿತಾನು ಸಾವಿನ ಜಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಹಣಯ ಹಳಿಸಿದರೆ ಅಚಲವಾಗುವಳು ತಾಳಿ ತೆಗೆಸಿದರೆ ತಾಳಿ ಬಾಳುವಳು ಹಣೆಯ ಬರಹವಳಿಸದಂತ ಶಕುತಿ ನೀಡದ ಜಗವನೆಲ್ಲ ನಗುತ್ತ ನೋಡುವಳು ಸಾವಿನ ಜಯುನಾರಿತಾನು ಸಾವಿನ ಜಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಭಾಗ್ಯದ ಸಂಗಮ ಹಣೆಯ ಕುಂಕುಮವೋ ಹರನಾಳೆಗಳು ಅರಿಶಿನದ ದಾರ ನಮ್ಮ ಆಚಾರ ಅರಸಿ ಬಳೆಯಲಿ ಮಾನ ಉಳಿಸಿ ಒರಿಸಿ ಹೂವನೆಯಲ್ಲ ಸುಖಿಸಿ ನಗುತ್ತ ಬಾಳುವಳು ಸಾವಿರ ಜಯುನಾರಿತಾನು ಸಾವಿರ ಜಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಭಾಗ್ಯದ ಸಂಭ್ರಮ ಇಂದಿರಾರಮಣ ಗೋವಿಂದ. ಈ ಮಹಾನುಭಾವರಿಗೆ ಇವತ್ತು ಕೈಲಾಸವನ್ನು ಮುಕ್ತಿಯನ್ನು ವೈಕುಂಠವನ್ನು ಬಯಸುವಂತಾಯಿಸುವ ದಿನದಲ್ಲಿ ಭೂ ಕೈಲಾಸ ಚರಿತ್ರೆಯಲ್ಲಿ ಹೇಳ್ತಾನೆ, ಮಾತಾ ನಿನ್ನ ಕಣ್ಣಲ್ಲಿ ನೀರು, ನೀನು ಪೂಜೆ ಮಾಡುವುದಾದ್ರೆ ನನಗೆ ಭಯವನ್ನು ಕೊಡು. ನೀನು ಯಾಕೆ ಸಮುದ್ರ ತೀರದಲ್ಲೂ ಲಿಂಗ ಪೂಜೆ ಮಾಡಬೇಕು ಅಂತ ಮರಣಲಿಂಗ ಪೂಜೆ ಮಾಡ್ತಿದ್ದೆ? ನಿನ್ನ ಮಗನ ಪ್ರತಾಪ ನೀವು ತಿಳಿಯದೆ ಏನು ನಿನ್ನ ಪ್ರತಾಪ? ಹೇಳ್ತೇನೆ ಕೇಳು. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಗಾಳಿಯನ್ನು ಬೀಸುವವನು ವಾಯುದೇವ, ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ, ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಉರಿಸುವವನೇ ಯಜ್ಞೇಶ್ವರ, ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥವನೇ ಚತುರ್ಮುಖ ಬ್ರಹ್ಮ. ರಂಭಾ ಊರ್ವಶಿ ಅಪ್ಸರ ತಿಲೋತ್ತಮೆಯರೆಲ್ಲರೂ ನಿನ್ನ ಪಾದ ಸೇವೆಯನ್ನು ಮಾಡುವ ದಾಸಾನುದಾಸಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೇ ನಮಃ ಎಂಬತಕ್ಕಂಥ 9 ನವಗ್ರಹಗಳನ್ನೇ ಸಿಂಹಾಸನದ ಪಾದದ ಮೆಟ್ಟಿಲು ಮಾಡಿಕೊಂಡು ತಿರುಗಾಡುವ, ನವಗ್ರಹಗಳನ್ನೇ ಪಾದದ ಮೆಟ್ಟಿಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಳಿಲಿಂಗ ಇಟ್ಟು ಪೂಜೆ ಮಾಡಿದ್ರು ಸಮುದ್ರ ರಾಜ ಮುಚ್ಚಿಕೊಂಡು ಹೋಗದೇನು ಮಾಡ್ತಾರೆ. ಹಾಗಾದ್ರೆ ನೀನು ಯಾವ ಲಿಂಗ ತಂದು ಕೊಡ್ತೀಯ? ಮಾತಾ ನೀನು ಪೂಜೆ ಮಾಡುವುದಾದ್ರೆ ಕೇಳು. ತರುವೆನ ಆತ್ಮಲಿಂಗ ಮಾತಾ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತಾ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ. ಮಾಥ
ಭಯವನ್ನು ಕೊಡು. ಪರಶಿವರನ್ನು ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ, ಈ ಧರೆನೇ ಕೈಲಾಸ ಮಾಡಿಬಿಟ್ಟೇನೆ. ಹೋಗ್ಬಾ ಮಗನೇ, ನಿನ್ನ ಕೈಲಿ ಆತ್ಮಲಿಂಗವನ್ನು ತರಿಸಿ ಆ ಆತ್ಮಲಿಂಗವನ್ನು ನಾನು ಪೂಜೆ ಮಾಡಿಬಿಟ್ರೆ ನಿನ್ನಂತ ಮಗನನ್ನು ಹೆತ್ತದ್ದಕ್ಕೂ ನಾನು ಸಾರ್ಥಕ. ನೋಡಿ, ಅದೇ ತಂದೆ ತಾಯಿಗಳ ಒಂದು ಪ್ರೀತಿ ಮಮಕಾರ. ಒಂದು ಕಡೆ ಹೇಳ್ತಾರೆ, ತಾಯಿ ಆದವಳು 9 ತಿಂಗಳು ಒಂದು ಮಗು ಎತ್ತು ಕೊಟ್ಬಿಡ್ತಾಳಂತೆ. ಈ ತಂದೆಯಾದವನು ರಕ್ತದ ಕಣಕಣಗಳಿರುವ ತನಕ ತನ್ನ ಜೀವನವನ್ನೇ ಸವಿಸ್ತಾನಂತೆ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೋ ವಿಚಾರ. ಯಾವ ತಂದೆಯಾದ್ರೂ ಕೂಡ ನಾಳೆ ಸತ್ತೋಗ್ತೀನಿ ಅನ್ನೋ ಸಂದರ್ಭದಲ್ಲೂ ಮೊಮ್ಮಕ್ಕಳಾಗಿದ್ರು ಅವಕ್ಕೂ ಏನಾರ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾನಂತೆ. ನೋಡಿ, ಅದೇ ತಂದೆಯ ಜೀವ. ತಾಯಿ ಆದವಳು ಒಂದು ಮಗು ಎತ್ತು ಕೊಡ್ತಾಳೆ. ತಂದೆಯಾದವನು ರಕ್ತದ ಕಣಕಣಗಳಿರುವ ತನಕ ಇವತ್ತು ನಾವು ಹನುಮೇಗೌಡರು ಕಳ್ಕೊಂಡಿದ್ದೀವಿ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಬಂಧು ಬಳಗ, ನನ್ನ ನೆಂಟರಿಷ್ಟಗಳು, ನನ್ನ ಊರು, ನನ್ನ ಊರಿನ ಒಂದು ಯಜಮಾನ ನಾನು ಅಂತ ಪ್ರತಿ ಗಳಿಗೆಯಲ್ಲೂ ಕೂಡ ಅಪಾರವಾದಂತ ಮನಸ್ಸನ್ನು ತುಂಬಿಕೊಂಡಿದ್ದದ್ದು ಅದೇ ತಂದೆಯ ಪ್ರಾಣ ಅನ್ನೋದು, ಅದೇ ತಂದೆ ಅನ್ನೋದು. ನೋಡಿ, ಆ ತಂದೆ ಅನ್ನೋ ವಸ್ತು ತಾಯಿಗಿಂತಲೂ ಒಂದು ಮೇಲು, ತಂದೆಗಿಂತಲೂ ಒಂದು ಕೈ ಮೇಲು ತಾಯಿ ಎಂಬತಕ್ಕಂಥ ಅವಳು. ನೋಡಿ, ಇವರಿಬ್ಬರು ಜೊತೆ, ಇವರಿಬ್ಬರು ಅಮೂಲ್ಯವಾದ ರತ್ನಗಳನ್ನು ನಾವು ಕಳ್ಕೊಂಡ್ರೆ ಪ್ರಪಂಚದಲ್ಲಿ ಎಷ್ಟು ಕೋಟಿ ಕೊಟ್ಟರು ಇವ್ರನ್ನ ಕರ್ಕೊಂಬರಕ್ಕಾಗಲ್ಲ. ಒಬ್ಳು ಹೆಂಡತಿ ಸತ್ತೋದ್ರೆ ಮತ್ತೊಬ್ಳು ಹೆಂಡತಿ ಮದುವೆ ಆಗ್ತಾನಂತೆ. ಒಬ್ಬ ಮಗ ಇಲ್ಲಾಂದ್ರೆ ಒಬ್ಬ ದತ್ತು ಮಗನ್ ತಕ್ಕೋತಾನಂತೆ. ತಾಯಿ ತಂದೆ ಎಲ್ಲಿ ಸಿಗ್ತಾರೆ? ಯಾವ ಆನ್ಲೈನ್ ಬುಕ್ ಮಾಡಕ್ಕಾಯ್ತದೆ? ಎಲ್ಲಿಂದ ಬರ್ತಾರೆ ಅವರು? ಎಲ್ಲೂ ಬರಲ್ಲ. ಅದಕ್ಕೆ ಒಂದು ಗೀತೆಯಲ್ಲಿ ಒಬ್ರು ಹೇಳ್ತಾರೆ, ಆ ತಂದೆಯನ್ನ ಏನಂತ ಕೊಂಡಾಡ್ತಾರೆ ಗೊತ್ತೇ? ಬಳ್ಳಿಯಂತೆ ಹಬ್ಬಿ ನಾವೆಲ್ಲ. ಅದೊಂದು ಮರ, ಆ ಮರಕ್ಕೆ ಎಷ್ಟು ಆಶ್ರಯ ಹೇಳಿ, ಯಾವ್ಯಾವುದೋ ಬಳ್ಳಿಗಳೆಲ್ಲ ಹಬ್ಕೊಂಡು ಮೇಲಿಂದ ಬೀಳ್ಬಿಟ್ಕೊಂಡಿರ್ತವೆ. ಮುಖ್ಯವಾಗಿ ಮರ ಗಟ್ಟಿಯ ನಿಂತಿರುತ್ತೆ, ಅದಕ್ಕೆ ಎಂತೆಂತ ಬೇರುಗಳು ಸೇರ್ಕೊಂಡು ಎಂತೆಂತ ಬಳ್ಳಿಗಳು ಮುಳ್ಳಿನಿಂದ ಹಿಡಿದು ಪ್ರತಿಯೊಂದು ಹೂಗಳಿಂದ ಹಿಡಿದು ಎಲ್ಲವೂ ಬದುಕ್ತಾವಂತೆ. ಆ ಮರವೇ ಎಮ್ಮರವೇ ಈ ತಂದೆ. ಅದಕ್ಕೆ ಹೇಳ್ತಾರೆ, ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. ಅಪ್ಪಾಜಿ, ನಿನ್ನ ಮನಸ್ಸಿನ ನೆನಪು ಕೇಳಿ 100 ನೆನಪು ಮೂಡಿದೆ. ಅಪ್ಪಾಜಿ, ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. ನಿನ್ನ ನೆನಪಿನ ಮಾತೆಯೆಂದು ನಮಗೆ ದಾರಿ ದೀಪವು. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಆ ಪ್ರೀತಿಯ ಮನ ಮರುವುದು. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಹಬ್ಬಿನಿಂದ ಆಸರೆಯಲೇ ಬೆಳೆದೆನೋ. ಬಳ್ಳಿಯಂತೆ ಹಬ್ಬಿನಿಂದ ಆಸರೆಯಲೇ ಬೆಳೆದೆನು. ನನ್ನ ತಾಯಿಯ ಪಾದದಾನೆ ಬೇರೆ ನನ್ನು ಹರಿಯಲು. ನೀನೆ ನನ್ನ ದೇವನು,
ನಿನ್ನ ಗಂಗಳ ಬಿಸಿಯ ಹನಿಗಳು ನೂರು ಕಥೆಯ ಕೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನೀನು ನಕ್ಕರೆ ನಾನು ನಗುವೆ ಅತ್ತರೆ ಹಾಡುವೆನು ನೀನು ನಕ್ಕರೆ ನಾನು ನಗುವೆ ಅತ್ತರೆ ಹಾಡುವೆನು ನಿನ್ನ ಉಸಿರಲಿ ಬೆರೆತಿರು ನಿನ್ನಲು ಒಂದಾಗಿರುವೆನು ನಿನ್ನ ಕಾಣದೆ ಬದುಕೆನು ನಿನ್ನ ಗಂಗಳ ಬಿಸಿಯ ಹನಿಗಳು ನೂರು ಕಥೆಯ ಕೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನೂರು ನೆನಪು ಮೂಡಿದೆ ನೂರು ನೆನಪು ಮೂಡಿದೆ ಅದೇ ನೋಡಿ ತಂದೆಯ ಮಮಕಾರ. ಇವತ್ತು ಹನುಮೇಗೌಡರು ಗ್ರಾಮದಲ್ಲಿ ಹಿರಿಯರಾಗಿ ಬಾಳಿ ಬದುಕಿದಂತ ಇವರು ಗ್ರಾಮಕ್ಕೆ ಯಜಮಾನರಾಗಿ ಬಾಳಿದವರು, ಗ್ರಾಮದಲ್ಲಿ ಒಬ್ಬ ತಂದೆಯ ಸ್ಥಾನದಲ್ಲಿದ್ದಂಥ ಮಹಾನುಭಾವರು ಹಿಂತಿರುಗಿ ಬರಲಾಗದಂತ ಒಂದು ಊರಿಗೆ ಇವತ್ತು ಹೊರಟೋಗಿದ್ದಾರೆ. ಇವತ್ತು ಈ ಭೂ ಕೈಲಾಸ ಕಥೆಯಲ್ಲಿ ತಾಯಿಯಾದ ಒಳಗೆ ರಣಾತ್ಮಲಿಗವನ್ನ ತಂದು ಧರೆ ಒಳಗಿರಿಸಿ ಧರನೇ ಕೈಲಾಸ ಮಾಡಿಬಿಡ್ತೀನಿ ನಿನಗೋಸ್ಕರವಾಗಿ ಅಂತ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ. ಎದುರುಗಡೆ ಅವ್ರು ಬರ್ತಾ ಇದ್ದಾರೆ ನೋಡಿ, ಎಲ್ಲಾ ಕಥೆಯಲ್ಲೂ ಬರಲೇಬೇಕು ಇವರು. ನಾರಾಯಣ, ಇದಕ್ಕೆ ನಾರದರು ಕಲಹಪ್ರಿಯರು ಕುಚೋದ್ಯಗಾರ ಜಗಳಗಂಟರು ಅಂತ ಕರೀತಾರೆ. ಎಲ್ಲಾ ಕಥೆಯಲ್ಲಿ ಇವರು ಬರಲೇಬೇಕು. ನಾರಾಯಣ, ಓಹೋ ಎಲ್ಗೂ ಆತುರ ಕಾತುರೋಗಿ ಹೋಗ್ತಾ ಇದ್ದಾನಲ್ಲಪ್ಪ ಈ ರಾವಣ, ಇವನನ್ನ ಪತ್ತೆ ಮಾಡಬೇಕು ಅಂತ ಎದುರುಗಡೆಯಿಂದ ಬರ್ತಾ ಇದ್ದಾರೆ. ಇವ್ರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರು ಹೊಸ ವಿಚಾರ. ಅದಕ್ಕೆ ನೋಡಿ, ಜಯ ಜಯ ಲೋಕವನ ನಾರಾಯಣ ಅಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ ಅಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ. ಪಾವನ ಜದಳ ನಯನ ಪುರುಷ ನಿವಾರಣ ಸಕಲ ಕಾರಣ, ಪಾವನ ಜದಳ ಶೋಭಿತ ನಯನ ಪುರುಷ ನಿವಾರಣ ಸಕಲ ಕಾರಣ, ಧರ್ಮಪರಾಯಣ ನಾರಾಯಣ, ಧರ್ಮಪರಾಯಣ ನಾರಾಯಣ, ಜಯ ಜಯ ಲೋಕವನ ನಾರಾಯಣ ಅಭಯ ಹರಣ ಕರುಣಾಕರಣ, ಜಯ 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 ಲೋಕವನ ನಾರಾಯಣ. ನಮೋ ನಾರಾಯಣ. ನಾರದರು ಬರ್ತಿದ್ದಾಗ ರಾವಣ ನೋಡ್ದ, ಒಳ್ಳೆ ಕೆಲ್ಸಕ್ಕೆ ಹೋಗ ಒಂಟಿ ನಾಮ ಹಾಕೊಂಡು ಬರ್ತಾವನ, ನೀನು ನಾರದ ಓದ್ ಕೆಲಸ ಆಯ್ತದೋ. ಹಾಗನ್ವಟ ನಾರದ್ರು, ಓಹೋ ರಾವಣ ಎಲ್ಗಯ್ಯ ಹೊರಟೆ, ನೀವು ಸಿಕ್ಕನದ ಅಪಶಕನಾದ್ರೆ ಎಲ್ಲಿಗೆ ಅಂತ ಬೇರೆ ಕೇಳ್ತಾ ಇದ್ದೀರಿ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂದಾಗಾಯ್ತು. ಅಂದಾಗೆ ಪಯಣ ಆ ಕೇಳಿ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ ನಾರದ್ರೆ. ಅದೇನಪ್ಪ ಇದ್ದಕ್ಕಿದ್ದಾಗೆ ಪರಶಿವನನ್ನ ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಧರೆನೇ ಕೈಲಾಸ ಮಾಡ್ಬಿಡ್ಬೇಕು ಅಂತ ಹೊರಟಿದ್ದೀನಿ. ಅಬಾ ಬಾ ಬಾ ಬಾ, ನೀ ಯಾವತ್ ಕೈ ಹಾಕಿದ್ರು ದಪ್ ಕೆಲ್ಸಕ್ಕೆ ಕೈ ಹಾಕದ್ ಹೋಗಿದ್ ಬಾರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ಬರ್ತೀನಿ ನಾರದ್ರೆ. ರಾವಣ ಹತ್ತ ಕಡೆ ಹೊರಟ, ನಾರದ್ರು ಕೆಟ್ಟೋಯ್ತು ಕೆಲಸ. ಶಿವನಾತ್ಮಲಿಂಗವೇನಾದ್ರೂ ಭೂಲೋಕಕ್ಕೆ ಬಂತು ಹೋದ್ರೆ ಮುಗಿತು ಕತೆ. ರಕ್ಕಸರಲ್ಲ ಅಮರ್ರಾಗಿ ಅಮರ್ರಾದ ದೇವತೆಗಳೆಲ್ಲ ಅನಾಥರಾಗಿ ಹೋಗ್ತಾರೆ. ಏನ್ ಮಾಡ್ಲಿ, ಆತ್ಮಲಿಂಗ ಹೋಗದಾಗ ಏನಾದ್ರೂ ಮಾಡ್ಬೇಕಲ್ಲ. ನೋಡಿದ್ರ, ಒಂದು ಒಳ್ಳೆ ಕೆಲಸ ಮಾಡುವಾಗ ಶತವಿಘ್ನಗಳ ಜಾಸ್ತಿ. ಅದಕ್ಕೆ ರಾವಣ ತಾನೊಂದು ಒಳ್ಳೆಯದಾಗಿ ತಾಯಿಗೋಸ್ಕರವಾಗಿ ಆತ್ಮಲಿಂಗ ತರಬೇಕು ಅಂತ ಹೊರಟಿದ್ರೆ ನೋಡಿ, ಅವನಿಗೆ ಬಂತು ಅಲ್ಲಿ ಗಂಡಾಂತರ ಕೇಡುಗಾಲ.
ನಾರದನೇನು ಮಾಡಿದ್ದಾರೆ, ಕೈಲಾಸ ಪರ್ವತದ ಕಡೆ ಪಾರ್ವತಿ ಹತ್ರ ಬರ್ತಾರಮ್ಮ. ಪಾರ್ವತಿ ದೇವಿ, ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಎಚ್ಚರಿಕೆ ಅಮ್ಮ, ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಎಚ್ಚರಿಕೆ, ಹರನವನ ಬಲವ ಪಡೆಯಲು ಅದು ರಾವಣನ ಎಚ್ಚರಿಕೆ, ಹರನವನ ಬಲವ ಪಡೆಯಲು ಅದು ರಾವಣ ಬರುತ್ತದೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಮಾತಾ. ಏಕೆ ಏನಾಯ್ತು ನಾರದ? ರಾವಣ ತಪಸ್ಸು ಮಾಡ್ತಾ ಇದ್ದಾನೆ. ಸರಿ, ರಾವಣ ತಪಸ್ಸು ಮಾಡಿದ ನಾನೇ ಎಚ್ಚರಿಕೆ ಆಗಿರ್ಬೇಕು. ತಾಯಿ, ರಾವಣ ತಪಸ್ಸು ಮಾಡ್ತಿರೋದು ಆತ್ಮಲಿಂಗವನ್ನು ತಗೊಂಡು ಹೋಗೋದಕ್ಕೆ. ನೀನು ಗಂಡನೋ ಕಳ್ಳನಿಗೂ ಶಿವ, ಒಳ್ಳೆಯವ್ರಿಗೂ ಶಿವ ತಥಾಸ್ತು ಅಂತ ಕೊಟ್ಬಿಡ್ತಾನೆ. ಮತ್ತೀಗ ನಾನೇನು ಮಾಡ್ಲಿ? ನೀನೇನು ಮಾಡಬೇಡ. ಆತ್ಮಲಿಂಗದ ಹೋಗದಾಗ ಏನಾದ್ರೂ ನಾ ಮಾಡ್ತೀನಿ, ನೀನು ನನಗೆ ಅಭಯವನ್ನು ಕೊಡು ಸಾಕು. ಮಂಗಳ ವಸ್ತು ಶುಭ ವಸ್ತು ಹೋಗಿದ್ ಬಾ, ಅದೇನು ಮಾಡ್ತೀಯ ಮಾಡು. ಇಲ್ಲಿ ತಾಯಿ ಮಾತು ಕೊಟ್ಲಲ್ಲ, ಈ ಕಡೆ ಬಂದು ನಾರದ್ರೆ ಯಾರು ಕರೀತಾವ್ರೆ ಗೊತ್ತೇ? ಮಹಾವಿಷ್ಣುವನ್ನ ಕರೀತಾ ಇದ್ದಾರೆ, ಮಾಯಾ ರೂಪದಲ್ಲಿ ಬಾ ಅಂತ. ಮಾಯಾ ವಿಷ್ಣು ಮಾಯಾ ಎಂದೊಡನೆ ದಿಗ್ಗನೆ ಪ್ರತ್ಯಕ್ಷಳಾಗಿದ್ದಾಳೆ ಮಾಯೆ. ಏನಾರ್ದ, ನನ್ನ ನೋಡಕ್ ಕರೆದ್ಯಾ? ಇಲ್ಲ ತಾಯಿ, ರಾವಣ ತಪಸ್ಸು ಮಾಡ್ತಿದ್ದಾನೆ ಆತ್ಮಲಿಂಗ ತಕೊಂಡು ಹೋಗೋದಕ್ಕೆ. ಆತ್ಮಲಿಂಗ ಹೋಗದಾಗ ನೀನೇನಾದ್ರೂ ಮಾಡಬೇಕು, ಅದಕ್ಕೆ ನಿನ್ನನ್ನು ಕರೆದೆ. ನಾನೇನು ಮಾಡಬೇಕು? ನೀನು ಎಷ್ಟೇ ಆದ್ರೂ ವಿಷ್ಣು ಮಾಯೆ ಅಲ್ವ ತಾಯಿ. ರಾವಣನ ಹೊಟ್ಟೆ ಒಳಗೆ ನುಗ್ಗಿ ಶಿವ ಬಂದು ನಿನಗೇನು ವರಬೇಕು ಅಂತ ಕೇಳಿದಾಗ ಆತ್ಮಲಿಂಗದ ಬದಲು ಬೇರೆ ಏನಾದ್ರೂ ವರ ಕೇಳೋಂಗ್ ಮಾಡ್ಬಿಡು. ನೋಡಿ, ಏನು ಮಾಡಕ್ ಹೋಗಿ ಏನಾಯ್ತು? ಆಗ್ಲಿ ನಾರ್ದ, ಆತ್ಮಲಿಂಗ ಹೋಗದಾಗ ನಾನು ನೋಡ್ಕೋತೀನಿ. ಶಿವ ಬಂದು ವರವನ್ನ ಕೇಳುವ ಸಂದರ್ಭದಲ್ಲಿ ರಾವಣನ ಹೊಟ್ಟೆ ಒಳಗೆ ನುಗ್ಗಿ ಆತ್ಮಲಿಂಗದ ಬದಲು ಬೇರೆ ಏನಾದ್ರೂ ವರ ಕೇಳೋಂಗ್ ಮಾಡ್ತೀನಿ, ಆಗಬಹುದಲ್ಲ? ಇಷ್ಟು ಮಾಡಿದ್ರೆ ಸಾಕು. ಎಲ್ಲಾರು ನಿರಾಳವಾಗಿರ್ತೀವಿ. ಇಲ್ಲ ಅಂದ್ರೆ ಆತ್ಮಲಿಂಗವೇನಾದ್ರೂ ಲಂಕಾಪಟ್ಟಣ ಸೇರ್ತು ಅಂದ್ರೆ ಮುಗೀತು ಕತೆ ತಾಯಿ. ಇಷ್ಟು ಮಾಡುವಂತ ಮಹಾವಿಷ್ಣು ಮಾಯ ಹೇಳಿದಾಗ ನಾರಾಯಣ, ಆ ವಿಷ್ಣು ಮಾಯ ಅಂದರೆ ನಾರಾಯಣನ ಹೆಣ್ಣಿನ ರೂಪವನ್ನು ತಾಳ್ಕೊಂಡು ರಾವಣನ ಸುತ್ತಾ ಇದ್ದಾನೆ. ರಾವಣನ ಹೊಟ್ಟೆ ಒಳಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅವಳಿಂದ. ಯಾಕೆ ಹೇಳಿ? ಹಗಲು ರಾತ್ರಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಇದೆ ಬಾಯಿ. ದೈವ ಶಕ್ತಿ ಅನ್ನೋದಿರುವಾಗ ದುಷ್ಟಶಕ್ತಿಗಳೇನೂ ಮಾಡೋಕ್ಕಾಗಲ್ವಂತೆ. ಅದಕ್ಕೆ ಒಂದು ಒಳ್ಳೆಯದು ಅನ್ನೋ ಜಾಗದಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಮನುಷ್ಯ ನಾನು ನನ್ನದು ನನ್ನಿಂದಲೇ ಅಂತ ಏನಾದರೂ ಮಾಡಬೇಕು ಅಂತಿದ್ರೆ ಅದು ಕೊನೆಗೆ ಏನಾಗುತ್ತೆ? ನಾನು ಅನ್ನೋದೆಲ್ಲ ನಾಶವಾಗುತ್ತಂತೆ, ಕೊನೆಗೆ ನೀನು ಅನ್ನೋದೇ ನೀತಿಯಾಗಿ ಉಳ್ಕೊಳ್ಳುತ್ತಂತೆ. ನೋಡಿ, ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡಿ ಅವನ ಕಥೆಯನ್ನು ಕೇಳಿ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಯಾವುದು ನಮ್ಮದಲ್ಲ ಮಾನವ, ಭಗವಂತನ ಭಕ್ತಿ ಒಂದೇ ನಮ್ಮದು ಎಂಬತಕ್ಕಂಥದ್ದನ್ನು ಈ ಒಂದು ಗೀತೆ ಒಳಗಡೆ ಸಾರಿದ್ದಾರೆ. ಎಷ್ಟು ಚೆನ್ನಾಗಿ ಸಾರಿದ್ದಾರೆ. ಆ ಗೀತೆಯನ್ನು ಎಷ್ಟು ಚೆನ್ನಾಗಿ ಸಾರಿದ್ದಾರೆ, ಬರ್ಕೊಟ್ಟಿದ್ದಾರೆ, ಹಾಡ್ಬಿಡೋಣ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಥದಂತೆ ನಾನಯ್ಯ, ಹಾಡಿಸೋ ಸುಪ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ, ನಾಶವಾಯಿತು ಇದೇ ನೀತಿ ನಿಜವಾಯಿತು, ಅದೇ ಭಾವ ನಾಶವಾಯಿತು ಇದೇ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇಳಿದ ನೀತಿಯ ಕೆಳಗೆ ಹೋದೆ, ಸರಿ ನಡೆಯದೆ ಅವಿವೇಕಿಯಾದೆ, ಎಲ್ಲವೂ ನಾನು
ನನ್ನದು ಎಂದು ನಂಬಿದೆನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳ ಎಲ್ಲವೂ ಕೊಳ್ಳ ತಿಳಿದೆನು ಎಂದು ನಾನು ಮಿಥ್ಯ ನೀನು ಸತ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ಇದೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇ ಶ್ರೀ ಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ. ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಎಲ್ಲ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ಇದೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ. ಇಂದಿರಾರಮಣ ಗೋವಿಂದ, ಹನುಮೇಗೌಡರ ಪಾಲಕಿ ಗೋವಿಂದ. ಎಲ್ಲ ಕೂಗ್ಬಿಡಿ ಒಂದ್ಸಲ ಜೋರಾಗಿ. ಯಾಕಂದ್ರೆ ಇವತ್ತು ಒಳ್ಳೆಯ ದಿನ, ಅವರನ್ನ ಸ್ವರ್ಗಕ್ಕೆ ವೈಕುಂಠಕ್ಕೆ ನಾವೆಲ್ಲರೂ ಕೂಡ ಕಳಿಸ್ತಾ ಇದ್ದೀವಿ. ಇವತ್ತು ಇಷ್ಟು ಜನ ಅವರ ನೆಂಟರಿಷ್ಟಗಳು, ಬಂಧು ಬಳಗದವರು, ಸ್ನೇಹಿತರು, ಒಡನಾಡಿಗಳು, ಅವರ ದಾರಿದೀಪಕವಾಗಿರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥ ಇವತ್ತಿನ ದಿನ ಅವರಿಗೆ ಸ್ವರ್ಗವನ್ನ, ಮೋಕ್ಷವನ್ನ ನಾವೆಲ್ಲರೂ ಕೂಡ ಬಯಸುವಂತಹ ದಿನ. ಒಂದು ಹೂ ಸ್ವರ್ಗಕ್ಕೆ ಹೋಯ್ತು ಅಂದ್ರೆ ಜೊತೆಲಿರೋ ನಾರು ಕೂಡ ಸ್ವರ್ಗಕ್ಕೆ ಹೊರಟೋಯ್ತದಂತೆ. ಯಾರೋ ಪುಣ್ಯಾತ್ಮರು ಭಕ್ತಿಯಿಂದ ಒಂದು ಭಗವಂತನ ಸ್ಮರಣೆ ಮಾಡ್ತಿದ್ರು, ಜೊತೆಲಿರ್ತಕ್ಕಂಥ ಒಂದು ಭಕ್ತಿಯ ಅಲೆ ನಮ್ಮನ್ನು ಕರ್ಕೊಂಡು ಹೋಗುತ್ತಂತೆ. ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಶರಣರ ಗುಣವ ಮರಣದಲ್ಲಿ ನೋಡು. ಒಬ್ಬ ವ್ಯಕ್ತಿ ತಾನು ಮಾಡುವ ಆಸ್ತಿ ಅಂತಸ್ತು ಐಶ್ವರ್ಯವಲ್ಲ, ಅವನು ಗಳಿಸಿರ್ತಕ್ಕಂಥ ಒಂದು ಭಕ್ತಿ ಎಂತಹದ್ದು ಅನ್ನೋದು ಇವತ್ತು ಮೋಕ್ಷವನ್ನು ಕೊಡುತ್ತಂತೆ ನೋಡಿ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ಪವಿತ್ರವಾದ ಪುಣ್ಯ ದಿವಸ ಅವರಿಗೋಸ್ಕರವಾಗಿ ಈ ಪುಣ್ಯ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಬದುಕಿರುವ ತನಕ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡು. ಗ್ರಾಮದಲ್ಲಿ ಯಜಮಾನರು ಅಂದರೆ ಆ ಗ್ರಾಮದ ಎಷ್ಟೋ ನ್ಯಾಯಗಳನ್ನು ತೀರಿಸಿದವರು, ಎಷ್ಟೋ ಬಡರ ಬಗ್ಗರಿಗೆ ಜೀವನದಲ್ಲಿ ದಾರಿದೀಪವಾದವರು, ಬಾಳಿ ಬದುಕಿದಂಥ ಮಹಾನುಭಾವರು. ಯಜಮಾನರು ಅಂದರೆ ಆ ಗ್ರಾಮಕ್ಕೆ ಒಬ್ಬರು ಹಿರಿಯರಾಗಿ ಬಾಳದವರು, ಅಂದರೆ ಸುತ್ತಮುತ್ತಲ ಗ್ರಾಮಗಳಿಗೆಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ ಆದವರು. ಅದಕ್ಕೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳ್ತಾರೆ, ನಿನ್ನಿಂದ ಒಳ್ಳೇದು ಮಾಡೋಕ್ಕಾಗದೇ ಇದ್ರು ಒಳ್ಳೇದು ಮಾಡೋರಿಗೆ ತೊಂದರೆ ಕೊಡಬೇಡ, ಅವ್ರ ಜೊತೆಗೆ ಸೇರ್ಕೋ, ನಿನಗೂ ಸ್ವರ್ಗ ನೇರವಾಗಿ ಸಿಕ್ಬಿಡುತ್ತೆ. ಅನ್ನ ಇಕ್ಕದಿದ್ದರೂ ಪರವಾಗಿಲ್ಲ, ಅನ್ನ ಇಕ್ಕುವವರ ಮನೆ ತೋರಿಸು, ಅನ್ನ ಇಕ್ಕಿದಷ್ಟೇ ಪುಣ್ಯ ಬರುತ್ತೆ ಅಂತಾರೆ. ಯಾಕೆಂದ್ರೆ ಇನ್ನೇನು ಅಲ್ಲ ನಮ್ಮದು. ಇವತ್ತು ಇವ್ರು ಹೊರಟೋದ್ರು ಏನೂ ಇಲ್ಲ, ಏನು ತಕೊಂಡು ಹೋಗ್ಲಿಲ್ಲ, ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಈ ಮನುಷ್ಯ ಹುಟ್ಟೋದೇ ಸೂತಕ, ಮಗುವಾಗಿ ಹುಟ್ಟಿತು ಅಂದ್ರೆ ಸೂತಕ, ಈ ಮನುಷ್ಯ ಸತ್ತ ಮೇಲೂ ಸೂತಕ. ಅದಕ್ಕೆ ಈ ಸೂತಕದ ಮಧ್ಯದಲ್ಲಿ ಬಾಳುವ ಮಾನವ ಯಾವುದು ಇವನದು? ಈ ಸತ್ಯಮಯವಾದ ಗೀತೆ ಎಷ್ಟು ಚೆನ್ನಾಗಿದೆ ನೋಡಿ. ಗೀತೆ ಕೇಳ್ಕೊಂಡಿದ್ರಲ್ಲ, ಆಗ್ಲೇ ಆಡ್ಬಿಡೋಣ.
ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳ್ಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಸುವಾಗುತ್ತಾರ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು. ನರಕಯಲ್ಲ ಮೇಲಿಲ್ಲ ಕೇಳ ಜನಕ, ಸ್ವರ್ಗ ನರಕಯಲ್ಲ ಮೇಲಿಲ್ಲ ಕೇಳ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಕೂಡ, ನಾನು ನಾನು ಎಂದು ಮೆರೆಯಬೇಡ ಕೂಡ. ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ. ವಿಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಸವಿದು ನೋಡ. ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಹೇ ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಈ ಒಂದು ಸಂದರ್ಭದಲ್ಲಿ ಒಂದು ತಿರುಪತಿ ವೆಂಕಟೇಶ್ವರನ ಗೀತೆಯನ್ನ ಕೇಳ್ಕೊಂಡು ಬರ್ಕೊಟ್ಟಿದ್ದಾರೆ. ಅದು ನಮ್ಮ ಮಗ, ಇವರು ಕೂಡ ಹರಿಕಥಾ ವಿದ್ವಾನ್ ಭರತ್ ಕುಮಾರ್ ಅಂತ ಅವರು ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳ್ತಾ, ಇನ್ನು 11:55ಕ್ಕೆ ಮನೆ ಬಿಟ್ಟರೆ ಬಹಳ ಒಳ್ಳೆಯ ಶುಭಗಳಿಗೆ. ಈ ಒಂದು ಸಂದರ್ಭದಲ್ಲಿ ಇನ್ನು 10 ನಿಮಿಷಗಳಲ್ಲಿ ಅವರು ಮನೆ ಬಿಡಬಹುದು. ಬಹಳ ಒಳ್ಳೆಯ ಗಳಿಗೆ, ಅಮೃತಗಳಿಗೆ, ಅವರಿಗೆ ಮೋಕ್ಷವನ್ನ ಪರಮಾತ್ಮ ಹನುಮೇಗೌಡರಿಗೆ ಮುಕ್ತಿಯನ್ನು ಕೊಡ್ತಾನೆ. ಅಲ್ಲಿ ಒಂದು ಗೀತೆಯನ್ನು ಹಾಡ್ಬಿಡೋಣ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲ್ಲಿ ನಾರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲ್ಲಿ ನಾರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ
ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು ಕರುಣಿಸೋ ದಯಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ഇരുളു മുകിയതേ ഇരലി ಹಗಲು ಮೂಡಲೇ ಇರಲಿ ಅನುಗಾನ ಈ ಸೇವೆ ಸಾಗುತ್ತಲೇ ಇರಲಿ ഇരുಳು ಮುಗಿಯಲೇ ಇರಲಿ ಮೂಡಲೇ ಇರಲಿ ಅನುಗಾನ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಹರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಪ್ರಭು ಭಕ್ತಿ ಹರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಜೋ 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 ಜೋ. ಎಲ್ಲ ಮಲ್ಲಿಕಾಗ್ಬಿಡ್ತಾವ್ರು ಸುಂದರಪ್ಪ. ಭಗವಂತನನ್ನು ಮಲಗಿಸುವಂತ ಗೀತೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ವೆಂಕಟೇಶ್ವರನ ಮಲಗಿಸುವಂತ ಒಂದು ಗೀತೆ. ಇವತ್ತು ನಮ್ಮ ಹನುಮೇಗೌಡರು ಭಗವಂತನಲ್ಲಿ ಮೋಕ್ಷವನ್ನು ಪಡ್ಕೊಳ್ತಾ ಇರುವಂತ ಒಂದು ಗಳಿಗೆ ಅಪಾರವಾದಂಥ ಭಕ್ತ ಮಹಾಶಯರು, ಅವರ ಸ್ನೇಹಿತರು, ಬಾಂಧವರು, ಮನೆತನದವರು ಎಲ್ಲರೂ ಕೂಡ ಸೇರಿದ್ದಾರೆ. ಒಂದು ಮದುವೆ ಕಾರ್ಯಕ್ಕೆ ತಪ್ಪಿಸ್ಕೊಂಡ್ರು, ಹಾಲು ತುಪ್ಪದ ಕಾರ್ಯಕ್ಕೆ ತಪ್ಪಿಸ್ಕೋಬೇಡ ಅಂತಾರೆ ದೊಡ್ಡವರು. ಯಾಕೆ ಹೇಳಿ, ಆ ದಿನ ಇನ್ನು ಸಿಗಲ್ಲ ನೋಡಿ. ಆ ಋಣದ ಒಂದು ದಿನ ಆ ಭೂಮಿಗೂ ಮತ್ತು ಅವರಿಗೂ ಸ್ವರ್ಗಕ್ಕೂ ಮಧ್ಯಕ್ಕೂ ಇರತಕ್ಕಂಥ ಸೇತುವೆಯನ್ನು ಕಡಿದು ಭೂಮಿಗೆ ಹಾಲು ತುಪ್ಪವನ್ನು ಎರೆಯೋದ್ರ ಜೊತೆಗೆ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ವೈಕುಂಠವನ್ನ ಬಯಸುವಂತ ದಿವಸ. ಯಜಮಾನರಾಗಿ ಬಾಳಿದಂತ ಇವರಿಗೆ ನಾವು ಕಾರ್ಯಕ್ರಮ ಮಾಡ್ತಿರೋದು ನಮ್ಮದು ಒಂದು ಪುಣ್ಯ ದಿವಸ, ನಮಗೂ ಒಂದು ಪುಣ್ಯ. ಇಂಥ ಒಂದು ಪವಿತ್ರವಾದ ದಿವಸದಲ್ಲಿ ರಾವಣ ಅಪಾರವಾದಂಥ ಭಕ್ತಿಯುತವಾದಂಥ ಪೂಜೆಯನ್ನು ಮಾಡಿ ತಪಸ್ಸನ್ನು ಮಾಡ್ತಿರ್ಬೇಕಾದ್ರೆ ಇವನ ತಪಸ್ಸು ಹಣ್ಣಾಗಿ ಶಿವನನ್ನ ಪಾಶ ಹಾಕಿ ಎಳಿತಾ ಇದೆ. ಎಂತ ತಪಸ್ಸು! ವಿಷ್ಣುಮಾಯ ಸುತ್ತಲೂ ಸುತ್ತುತ್ತಾ ಇದ್ದಾಳೆ, ಒಳಕೋಗಕ್ ಬಿಡ್ತಾ ಇಲ್ಲ. ಹೀಗೆ ಜಯ ಜಯ ಮಹಾದೇವ ಶಂಭೋ ಶಿವ ಶಂಕರ ದೀನ ಜನ ಮಂದಾರ ಜ್ಞಾನವನ ಸಂಚಾರ ಭಕ್ತವತ್ಸಲ ಮಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ ಭಕ್ತವತ್ಸಲ ಮಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ ಸತ್ಯ ಸುಂದರ ಸ್ವಾಮಿ ಸತ್ಯಶೀಲರ ಪ್ರೇಮಿ ಪರಮೇಶ್ವರ ಸತ್ಯ ಸುಂದರ ಸ್ವಾಮಿ ಸತ್ಯಶೀಲರ ಪ್ರೇಮಿ ಭಕ್ತವತ್ಸಲ ಮಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ
ಅನ್ಯ ದೈವವ ಅನ್ಯ ದೈವವ ಹರಿಯೇ ನಿನ್ನ ಪಾದವ ತೊರೆಯೇ ಅನ್ಯ ದೈವವ ಹರಿಯೇ ನಿನ್ನ ಪಾದವ ತೊರೆಯೇ ತನ್ನ ಸಾಗ ನಿನ್ನ ಸೌಮ್ಯ ರೂಪ ನೀ ತೋರುವ ಅಸುಖಾಂಗದಿಂದ ಸೌಮ್ಯ ರೂಪ ನೀ ತೋರುವ ಭಕ್ತವಾತ್ಸಲ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ ದೇಹಿಯಂದರೆ ಕೋಟಿ ಪದವೀವ ತಂದೆ ಹಾಗೆಯಂದರೆ ದಿವ್ಯ ಪದ ಕರುಣೆಯಂತೆ ಪ್ರೇಮದಿಂದ ಶುಭನಾಮ ಜಪವಂತೆ ಪ್ರೇಮದಿಂದ ಚರಿಸಲಿ ಮನಕ್ಕೆ ಬಂದೆ ಹರವರ್ಷಧಾರೆಯರು ಕರೆವ ಕಾರ್ಮುಗಿದೆ ದುರಿತಾಂಧಕಾರವನ್ನು ಹರಿಸೆವಾಗಲೇ ಹರದಿಂದ ಮೈದೋರ ಭವಪಾಶನಾಶ ಹರ ಹರ ಮಹಾದೇವ ಕೈಲಾಸವಾಸ ಕೈಲಾಸವಾಸ ಮೌನವೇ ಇದು ಮಂಗಳಾಗಲಿ ನಿನಗೆ ಮನ್ನಿಸೆಯ ಸೋಮಶೇಖರ ಪ್ರೇಮ ಸಾಗರ ಕೋರಿಕೆ ತೀರಿಸೆಯ ಮೌನವೇ ಇದು ಮಂಗಳಾಗಲಿ ನಿನಗೆ ಮನ್ನಿಸೆಯ ಸೋಮಶೇಖರ ಪ್ರೇಮ ಸಾಗರ ಕೋರಿಕೆ ತೀರಿಸೆಯ ಆಡಲಾಲೆದು ಪಾಲಲೋಚನ ವಿಪರಿತಾಪವನ ಆಡಲಾಲೆದು ಪಾಲಲೋಚನ ವಿಪರಿತಾಪವನ ಸಾಧಿ ಸಾವಧಾನದ ಗಂಗವರಿನಾಣ ಸಾಧಿ ಸಾವಧಾನದ ಗಂಗವರಿನಾಣ ಶಂಕರ 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 ಅವಯಂಕರ ಶಂಕರ 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 ಅವಯಂಕರ